ನಮಸ್ಕಾರ ಎಲ್ಲರಿಗೂ. ಅಣ್ಣನಿಗೆ 10,000 ಕೈಗೆ, ಅವನಿಗಲ್ಲ ಸ್ಕೂಲ್ ಫೀಸು ಎಲ್ಲರೂ ಈಗ ದಸರಾ ಎಕ್ಸಾಮ್ ಬರುತ್ತಲ್ಲ ಕಟ್ಟಲೇಬೇಕು. ಸರಿ, ನಮ್ಮ ಸ್ನೇಹಿತರ ಅಂಗಡಿಗೆ ಹೋಗಿ ಕಟಿಂಗ್ ಮಾಡಿಸ್ಕೊಂಡು ಮನೆಗೆ ಬಂದರೆ ಸುಬ್ಬಿ ನಾಷ್ಟ ಮಾಡ್ಬೇಕಾದ್ರೆ ಚಪ್ಪಲಿ ಬಿಚ್ಚಲ್ವಂತೆ. ಚಪ್ಪಲಿ ಜೊತೆಗೆ ನಾಷ್ಟ ಮಾಡ್ಬೇಕಂತೆ. ಮೊನ್ನೆಯಿಂದ ಇವ್ರಿಗೆ ಬೈದು ರೆಡಿ ಆಯ್ತವ್ರೆ. ಆಮೇಲೆ ತಿರ್ಗಿ ನಮ್ಮ ಸ್ನೇಹಿತರು ಅವ್ರನ್ನ ಕರೆದ್ಬಿಟ್ಟು ನಮ್ಮ ತಾಯಿಯವ್ರಿಗೆ ಕಟಿಂಗ್ ಮಾಡಿಸಿ ಒಂಚೂರು ಕೂದಲು ಉದುರುತ್ತಾ ಇತ್ತು ಅಂತ ಲೈಟಾಗಿ ಸರಿ ಅಂದ್ಬಿಟ್ಟು ನಮ್ಮ ಸುಬ್ಬಿಗೂ ಕಟಿಂಗ್ ಮಾಡಿಸ್ಬೇಕಂತೆ. ಸರಿ ಮಾಡಿಸ್ತೀನಿ ಅಂತ ಹೇಳ್ತಾ ಮೊನ್ನೆ ಮೌಸ್ ಟ್ರ್ಯಾಪ್ ಇಟ್ಟಿದ್ದೆ. ಬೆಕ್ಕುಗೆ ಏನಾದರೂ ಆಗೈತಾ ಅಂತ ನೋಡಿದ್ರೆ ಬೆಕ್ಕು ಚೆನ್ನಾಗೇ ಐತೆ. ಮುಖ ಮೂತಿ ಕೈ ಕಾಲೆಲ್ಲ ಸದ್ಯಕ್ಕೇನೂ ಆಗಿಲ್ಲ. ಸರಿ, ಅಲ್ಲಿಂದ ಸಾಯಂಕಾಲ ಬಸ್ಸಾರು ಪ್ರೋಗ್ರಾಮು, ಅಡುಗೆ ಕಾರ್ಯಕ್ರಮ. ಆಮೇಲೆ ನಮ್ಮ ಹುಡುಗನಿಗೆ ಹೋಮ್ವರ್ಕ್ ಬರೆಸ್ತಾ ನಮ್ಮ ಸುಬ್ಬಿ ಅಂತೂ ತೀಟೆ ಕತ್ರಿ ಹಿಡ್ಕೊಂಡು ಆಡ್ತಾಯಿದ್ಲು. ಸರಿ ಕಿತ್ತಿಟ್ಟು ಆಮೇಲೆ ಅಮ್ಮ ಮಗ ನಾವು ಹಿಂಗೆ ಕಟಿಂಗ್ ಮಾಡಿಸ್ಕೊಂಡಿದ್ದು. ಆಮೇಲೆ ಸುಬ್ಬಿನ ಹಿಡ್ದು ನೋಡಿದೆ. ನಾಳೆ ಜ್ವರ ಅಂತೂ ಕನ್ಫರ್ಮ್ ಟ್ಯಾಕ್ಸ್ ಅಂತ ಗೊತ್ತಾಯಿತು. ಆಮೇಲೆ ನಮ್ಮ ಹುಡುಗ ಹಿಂಗೆ ಮಾತಾಡ್ತಾ ಅವ್ರ ಅಮ್ಮ ಮಕ್ಕಳು ಅವ್ರದ್ದು ವಾರ್ ನಡೀತಾಯಿತ್ತು. ಸರಿ, ಆಮೇಲೆ ಜ್ಯೂಸ್ ಅಂಗಡಿಗೆ ಹೋಗ್ಬಿಟ್ಟು ನಮ್ಮ ತಾಯವರು ಒಂದು ಶುಗರ್ಲೆಸ್ ಜ್ಯೂಸು ಮೂಸಂಬಿದು ಕೊಡಿಸಿ ಆಮೇಲೆ ನಮ್ಮ ಆಫೀಸ್ ಕಡೆಗೆ ರೌಂಡ್ ಹಾಕ್ಕೊಳ್ತಾ ಆಮೇಲೆ ಬಿಸಿ ಬಿಸಿ ಬೋಂಡಾ ಬಜ್ಜಿ ತಗೊಂಡು ಮನೆಗೆ ಬಂದೆ. ನಮ್ಮ ಸುಬ್ಬಿದ್ದು ಊಟ ಪ್ರೋಗ್ರಾಮು. ಆಮೇಲೆ ಅವಳಿಗೊಂದು ಕೊಟ್ಟೆ ಬಜ್ಜಿನ. ಆಮೇಲೆ ನಾನೆಲ್ಲೋ ಬೀಳ್ಸಿದ ಕಾಸನ್ನ ಹುಡುಕ ಬಂದು ಕೊಟ್ಲು ನೋಡಿ. ಅದಕ್ಕೆ ಹೆಣ್ಮಕ್ಳು ಇರ್ಬೇಕು ಮನೇಲಿ ಅನ್ನೋದು ಇದಕ್ಕೇ.